ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಬನಗಳೇ, ಅಶ್ವವೇಗ ವಾಹಿನಿಯ ರಾಷ್ಟ್ರ ದೇವೋಭವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಯಾಕೆ ನಮ್ಮ ರಾಷ್ಟ್ರದ ಬಗ್ಗೆ ನಾವು ಇಷ್ಟೆಲ್ಲ ಹಿತಚಿಂತನೆಗಳನ್ನು ಮಾಡ್ತಾ ಹೋಗಬೇಕು, ಯಾಕೆ ನಮ್ಮ ರಾಷ್ಟ್ರದ ಬಗ್ಗೆ ನಾವು ಇಷ್ಟನ್ನು ಕಾಳಜಿಯನ್ನು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಇವತ್ತು ಒಂದಷ್ಟು ಚಿಂತನೆಯನ್ನು ಮಾಡ್ತಾ ಹೋಗೋಣ. ಎಷ್ಟೋ ಜನ ನಾನು ಕೇಳ್ತಾ ಇರ್ತಾರೆ, ಸರ್ ರಾಷ್ಟ್ರ ದೇವೋಭವ ಅಂತ ಯಾಕೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಆ ದೇಶ ದೇವೋಭವ ಅಂತ ಯಾಕೆ ಮಾಡಬಾರ್ದು ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, ದೇಶಕ್ಕಿಂತ ರಾಷ್ಟ್ರ ಹೆಚ್ಚು ಅಂತ ಹೇಳ್ತೀನಿ. ಹೇಗೆ ಸರ್ ದೇಶಕ್ಕಿಂತ ರಾಷ್ಟ್ರ ಹೆಚ್ಚು ಅಂತ ಹೇಳ್ತೀರಾ ಅಂತಾರೆ. ನೋಡಿ, ಇವತ್ತಿನ ಕಾಲದಲ್ಲಿ ಅನೇಕ ಹೊಸ ದೇಶಗಳು ಹುಟ್ಕೊಂಡಿವೆ. ಆದರೆ ಈ ದೇಶ ಅಂತ ನಾವೇನು ಅಂದ್ಕೊಂಡಿದ್ದಾರಲ್ಲ, ಬೇಕಾದಷ್ಟು ಜನ ಅಂದ್ಕೊಂಡಿದ್ದಾರಲ್ಲ, ಇದು ಒಂದು ರಾಷ್ಟ್ರ. ಯಾಕಂದರೆ ಇಲ್ಲಿ ರಾಷ್ಟ್ರೀಯತೆ ಅನ್ನೋದೊಂದು ಇದೆ. ಇಲ್ಲಿ ಏನು ಅಂತ ಅನ್ನೋದಾದರೆ, ನಾನು ಹಿಂದಿನ ಎಪಿಸೋಡಲ್ಲಿ ಹೇಳ್ತಾ ಇದ್ದೆ ಏನಂತಂದರೆ, 4 ಅಭಿಮಾನಗಳು ನಮ್ಮಲ್ಲಿ ಹೆಚ್ಚಾಗಿ ಇರಬೇಕು ಅಂತ ಹೇಳಿದ್ದೆ. ನಾನು ಏನು 4 ಅಭಿಮಾನಗಳು ಅಂತಂದಾಗ, ಒಂದು ಮಾತೃದೈವ, ಮಾತೃ ಸಂಸ್ಕೃತಿ, ಮಾತೃಭಾಷೆ, ಮಾತೃಭೂಮಿ. ಈ 4 ಕೂಡ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರಬೇಕು ಅಂತ ಹೇಳಿದೆ, ಪ್ರತಿಯೊಬ್ಬ ನಾಗರಿಕನಲ್ಲೂ ಇರಬೇಕು ಅಂತ ಹೇಳಿದೆ. ಸೊ ಈ ಇರಬೇಕು ಅಂತಂದಾಗ ಇದರ ಮೂಲ ತತ್ವಗಳು ಏನು, ಮೂಲ ಸಿದ್ಧಾಂತಗಳು ಏನು, ಇದರ ಮೂಲ ನೀತಿಗಳೇನು, ಇದರ ಮೂಲ ಸಂಸ್ಕೃತಿ ಏನು, ಇದರ ಮೂಲ ಪದ್ಧತಿಗಳೇನು, ಇದೆಲ್ಲವನ್ನು ಕೂಡ ಲೆಕ್ಕ ಹಾಕ್ತಾ ಹೋದಾಗ ಏನಾಗುತ್ತೆ ಅಂತಂದರೆ, ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂಥ ಸಂಸ್ಕೃತಿಯ ತೊಟ್ಟಿಲು ಈ ನನ್ನ ಭಾರತ. ಇಡೀ ಪ್ರಪಂಚದಲ್ಲಿ ಯಾವುದೇ ಭಾಗದಲ್ಲಿ ಯಾವುದೇ ಒಂದು ಸಂಸ್ಕೃತಿಯನ್ನು ನೋಡಿದಾಗ ಆ ಸಂಸ್ಕೃತಿಯ ಒಂದು ಮೂಲ ಏನಾಗಿರುತ್ತೆ ಅಂತಾರೆ, ಅದು ಭಾರತದಿಂದ ಹೋಗಿರುತ್ತೆ. ಸೊ ಇದನ್ನು ಅನೇಕ ವೆಸ್ಟರ್ನ್ ಫಿಲಾಸಫರ್ಸು, ಆಧ್ಯಾತ್ಮಿಕ ಚಿಂತಕರು ಮತ್ತು ಬೇರೆ ಬೇರೆ ದೇಶಗಳಲ್ಲಿರುವಂತಹ ಅನೇಕ ಹಿಸ್ಟೋರಿಯನ್ಸ್ ಅಂತಂದಾಗ, ಅದು ಇತಿಹಾಸ ತಜ್ಞರು, ಅವರೆಲ್ಲ ಹೇಳುವಂಥದ್ದು ಏನು ಅಂತಂದರೆ, ಪ್ರಪಂಚದ ನೀವು ಯಾವುದೇ ಭಾಗದಲ್ಲಿ ಯಾವುದೇ ಒಂದು ಸಂಸ್ಕೃತಿಯನ್ನು ತೆಗೆದುಕೊಂಡು ಹೋದಾಗ ಆ ಸಂಸ್ಕೃತಿಯ ಮೂಲ ಎಲ್ಲಿಂದ ಬಂದಿರುತ್ತೆ ಅಂತ ಅನ್ನೋದಾದರೆ, ಅದು ಭಾರತದಿಂದ ಬಂದಿರುತ್ತೆ ಅಂತಂತಾರೆ. ಈ ರೀತಿ ಭಾರತದಿಂದ ಹೊರಟಿರೋಂಥ ಈ ಸಂಸ್ಕೃತಿ ಅನೇಕ ಅಲ್ಲಿನ ಪರಿಸರಕ್ಕೆ ತಕ್ಕನಂಗೆ, ಅಲ್ಲಿನ ಆಚಾರ ವಿಚಾರಗಳಿಗೆ ತಕ್ಕನಂಗೆ ಅದು ಸ್ವಲ್ಪ ಮಾರ್ಪಾಡುಗಳನ್ನು ಹೊಂದುತ್ತಾ ಹೋಯಿತು. ಈ ಭಾರತ ಭೂಮಿಯಲ್ಲಿ ಇರುವಂಥ ಈ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಗಳು ಎಂತ ತೆಗೆದುಕೊಂಡಾಗ ಇದೇನಾಗುತ್ತೆ ಅಂದರೆ, ಅನಾದಿ ಕಾಲದಿಂದ ಇದೆ, 16,000 ವರ್ಷಗಳಿಂದ ಇದೆ. ಕೆಲವ್ರಿಗೆ ಹೇಳಬೇಕು ಅಂತಾರೆ, ಸನಾತನ ಅಂತಂತಂದರೆ ಏನು ಅಂತಂದರೆ, ನಿತ್ಯ ನೂತನ ಚಿರಪುರಾತನ. ಎಷ್ಟು ಪುರಾತನ ಆದರೂ ಕೂಡ ಇವತ್ತಿಗೂ ಕೂಡ ಅದು ಚಿರವಾಗಿದೆ, ಸ್ಥಿರವಾಗಿದೆ. ಈ ರೀತಿ ಇರುವಂಥದ್ದು ನಮ್ಮ ಸನಾತನ ಧರ್ಮ. ಸೊ ಈ ಸನಾತನ ಧರ್ಮದ ಆಧಾರದ ಮೇಲೆ ಬಂದಿರುವಂಥ ರಾಷ್ಟ್ರ ಈ ನನ್ನ ರಾಷ್ಟ್ರ. ಸೊ ಹಾಗಾಗಿ ಇದಕ್ಕೆ ದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಅಂತ ಕರೆಯೋದ್ರಲ್ಲಿ ಬಹಳನೇ ಸೂಕ್ತವಾಗಿ ಇರುತ್ತೆ. ಯಾಕೆ ಅಂತಂದರೆ, ಒಂದು ದೇಶ ಅಂತಾರೆ, ಈಗ ಬೇಕಾದಷ್ಟು ಜನ ಏನು ಮಾಡ್ತಾರೆ, ಈ ದೇಶ ಚೆನ್ನಾಗಿರಲಿ ಅಂತ ಅಂದ್ಕೋತಾರೆ. ಯಾಕಂದರೆ ಈ ದೇಶದಿಂದ ಅವರಿಗೆ ಒಂದಷ್ಟು ಸವಲತ್ತುಗಳು ಸಿಗ್ತಾ ಇರುತ್ತೆ, ಸೌಲಭ್ಯಗಳು ಸಿಗ್ತಾ ಇರುತ್ತೆ, ಸುಖ ಸಿಗ್ತಾ ಇರುತ್ತೆ, ನೆಮ್ಮದಿ ಸಿಗ್ತಾ ಇರುತ್ತೆ, ಎಲ್ಲ ಸಿಗ್ತಾ ಇರುತ್ತೆ. ಆದರೆ ಈ ದೇಶದ ಮೂಲ ಏನಿತ್ತಲ್ಲ, ಮೂಲ ಸಂಸ್ಕೃತಿ ಏನಿರುತ್ತಲ್ಲ, ಆ ಮೂಲ ಸಂಸ್ಕೃತಿಯ ಮೇಲೆ ಇವರಿಗೆ ಯಾವುದೇ ರೀತಿಯಾದಂಥ ಕಾಳಜಿ ಇಲ್ಲ. ಮೂಲ ಸಂಸ್ಕೃತಿನ ಉಳಿಸಬೇಕು ಅನ್ನೋಂಥ ಯಾವುದೋ ಒಂದು ಅಕ್ಕರೆ ಇವರಿಗೆ ಇಲ್ಲ. ಇವ್ರಿಗೇನಾಗುತ್ತೆ ಅಂದರೆ, ಈ ದೇಶದಿಂದ ನನಗೆ ಲಾಭ ಸಿಗ್ತಿದೆ, ಹಾಗಾಗಿ ಈ ದೇಶ ಚೆನ್ನಾಗಿರಲಿ ಅಂತ ಹೇಳ್ತಾರೆ. ಈ ರಾಷ್ಟ್ರ ಚೆನ್ನಾಗಿರಬೇಕು ಅಂತ ಹೇಳಬೇಕು ಅಂತಂದರೆ, ರಾಷ್ಟ್ರೀಯವಾದಿಗಳು ಯಾರು ಅಂತನ್ನೋದಾದಾಗ ನನ್ನನ್ನು ಕೂಡ ಒಬ್ಬ ರಾಷ್ಟ್ರೀಯವಾದಿ ಅಂತ ಕರೀತಾರೆ. ಯಾಕೆ ಅಂತಂದರೆ, ಈ ರಾಷ್ಟ್ರದ ಸೊಗಡು ಬೇರೆ ಇದೆ, ಈ ರಾಷ್ಟ್ರದ ಬೇರು ಬೇರೆ ಇದೆ, ಈ ರಾಷ್ಟ್ರದ ರಂಬೆ ಕೊಂಬೆಗಳು ಬೇರೆ ಬೇರೆಯೇ ಇದೆ. ಸೊ ಈ ರಾಷ್ಟ್ರದ ಬೇರು, ರಂಬೆ, ಕೊಂಬೆ, ಇಲ್ಲಿಂದ ಬರುವಂಥ ಹಣ್ಣು, ಹಂಪಲು, ಹೂವು, ಇದೆಲ್ಲವನ್ನು ಕೂಡ ಹಾಗಾಗೆ ಉಳಿಸ್ಕೋಬೇಕು. ಆ ಉಳಿಸ್ಕೊಂಡು ಅದರಿಂದ ಮತ್ತಷ್ಟು ಬೆಳೆಸಬೇಕು, ಬೆಳೆಸಿದಂಥದ್ದನ್ನು ಇನ್ನೊಬ್ಬರ ಜೊತೆ ಹಂಚ್ಕೋಬೇಕು ಅನ್ನೋಂಥ ಈ ಮನೋಭಾವ, ವಿಶಾಲ ಮನೋಭಾವ ಇದೆಯಲ್ಲ, ಇದು ನಮ್ಮ ರಾಷ್ಟ್ರೀಯವಾದಿಗಳಲ್ಲಿರುತ್ತೆ. ಈ ಭೂಮಿಯ ಮೂಲ ತತ್ವವನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡಬಾರ್ದು. ಯಾಕೆಂತಂದರೆ ಈಗಾಗಲೇ ನೋಡ್ಬಿಟ್ಟಿದ್ದಾರಲ್ಲ, ಎಷ್ಟೋ ರಾಷ್ಟ್ರಗಳು ಉದಯವಾದವು, ಹಾಗೇ ಮುಳುಗಿಯೂ ಹೋದವು. ಯಾಕೆಂತಂದರೆ ಅದರಲ್ಲಿ ಅವರದೇ ಆದಂಥ ಹಿತಚಿಂತನೆಗಳಿಲ್ಲ, ಅವರದೇ ಆದಂಥ ಒಂದು ಮೂಲ ಸಂಸ್ಕೃತಿಯ ಬೇರುಗಳಿಲ್ಲದೆ ಕಾಂಡವೆಲ್ಲಿ ಬರುತ್ತೆ, ಬೇರುಗಳಿಲ್ಲದೆ ಎಲೆಗಳೆಲ್ಲಿ ಬರುತ್ತೆ, ಬೇರುಗಳಿಲ್ಲದೆ ಗಿಡವೆಲ್ಲಿ ಬರುತ್ತದೆ, ಬೇರುಗಳಿಲ್ಲದೆ ಹಣ್ಣೆಲ್ಲಿ ಬರುತ್ತೆ, ಬೇರಿಲ್ಲದೆ ಹೂವೆಲ್ಲಿ ಬರುತ್ತೆ. ಸೊ ಹಾಗಾಗಿ ಬೇರುಗಳಿಲ್ಲದಿರೋಂಥ ಅನೇಕ ದೇಶಗಳು ಉಂಟು. ಆ ದೇಶಗಳು ಎಲ್ಲಿವರೆಗೂ ಇರುತ್ತವೆ ಗೊತ್ತಿಲ್ಲ. ಆದರೆ ಈ ರಾಷ್ಟ್ರ ಸನಾತನ ಧರ್ಮದ ಮೇಲೆ ಆಧಾರಿತವಾದಂಥ ರಾಷ್ಟ್ರ. ಹಾಗಾಗಿ ಇಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬರಿಗೂ ಕೂಡ ಈ 4 ರೀತಿಯಾದಂಥ ಒಂದು ಅಭಿಮಾನ ಇರಲೇಬೇಕು. ಈ ರೀತಿ ಅಭಿಮಾನ ಇರುವಂಥವ್ರು ಹಲವಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಮ್ಮ ಭಾರತದಲ್ಲಿ ಅವತ್ತಿಗೂ ಇದ್ದರು, ಇವತ್ತಿಗೂ ಇದ್ದಾರೆ, ಮುಂದಕ್ಕೂ ಇರ್ತಾರೆ. ಸೊ ಈ ರೀತಿಯಾದ ಇರುವಂಥ ಈ ನಮ್ಮ ಜನಗಳನ್ನು ಬದಲಾವಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಹಲವಾರು ದೇಶಗಳು, ಹಲವಾರು ಸಂಸ್ಕೃತಿಗಳು, ಹಲವಾರು ಮತಗಳು ಅನೇಕ ರೀತಿಯಾದಲ್ಲಿ ದಾಳಿಯನ್ನು ಮಾಡಿ ಈ ನಮ್ಮ ರಾಷ್ಟ್ರವನ್ನು ಅವನತಿಗೆ ತಳ್ಳುವಂತಹ ಪ್ರಯತ್ನವನ್ನು ಪಟ್ಟಿದ್ದಾರೆ. ಹಾಗೆ ಪ್ರಯತ್ನ ಪಟ್ಟಂಥವರಲ್ಲಿ ಫ್ರೆಂಚರು ಒಬ್ಬರು.
ಡಚ್ಚರು ಆದಮೇಲೆ ಫ್ರೆಂಚರು ಬಂದಾಗ ಫ್ರೆಂಚರು ಮಾಡ್ತಾ ಇದ್ದಂಥದ್ದು ಏನು ಅಂತಂತಂದರೆ ಅಲ್ಲಲ್ಲಿ ಹೋಗುವಂಥದ್ದು ಕೋಟೆ ಕೊತ್ತಲಗಳು, ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ ಸಣ್ಣ ಪುಟ್ಟ ಸಾಮಂತ ರಾಜ್ಯಗಳೇನಿರ್ತಲ್ಲ ಆ ರಾಜರ ಮೇಲೆ ಕೂಡ ಹೋಗಿ ಇವರು ಯುದ್ಧವನ್ನು ಸಾರುವಂಥದ್ದು. ಯುದ್ಧದಲ್ಲಿ ಕೆಲವು ಕಡೆ ಸೋಲ್ತಾಯಿದ್ರು, ಕೆಲವು ಕಡೆ ಗೆಲ್ತಾಯಿದ್ರು. ಎಲ್ಲಿ ಸೋಲ್ತಾಯಿದ್ರು ಅಂತಂದರೆ ಎಲ್ಲಿ ಈ ರಾಷ್ಟ್ರೀಯವಾದಿಗಳು ಒಗ್ಗಟ್ಟಾಗಿರ್ತಿದ್ರು ಅಲ್ಲಿ ಇವರು ಗೆಲ್ಲಕ್ಕಾಗ್ತಾ ಇರಲಿಲ್ಲ. ಎಲ್ಲಿ ಈ ರಾಷ್ಟ್ರೀಯವಾದಿಗಳ ಮಧ್ಯದಲ್ಲಿ ಇರುವಂಥ ಭಿನ್ನಾಭಿಪ್ರಾಯದಿಂದ ಏನಾಗ್ತಿತ್ತು ಅಂತಂತಂದರೆ ಅಲ್ಲಿ ಅವರಿಗೆ ಗೆಲ್ಲುವಂಥ ಅವಕಾಶ ಸಿಗ್ತಾಯಿತ್ತು. ನಮ್ಮ ಭಾರತ ದೇಶದಲ್ಲಿ ಇತಿಹಾಸವನ್ನು ನೋಡ್ತಾ ಹೋದಾಗ ಈ ನಮ್ಮ ಇತಿಹಾಸದಲ್ಲಿ ಬರುವಂಥ ಅನೇಕ ಯುದ್ಧಗಳನ್ನು ನಾವು ಗಮನಿಸ್ತಾ ಹೋದಾಗ ಎಲ್ಲ ಯುದ್ಧಗಳಲ್ಲಿ ಸಾಕಷ್ಟು ಯುದ್ಧಗಳಲ್ಲಿ ನಮ್ಮವರು ಸೋತಿರೋದು ಅವರ ವೀರತನದಿಂದಲ್ಲ, ಶತ್ರುಗಳ ವೀರತನದಿಂದಲ್ಲ, ನಮ್ಮವರು ಮಾಡ್ತಾ ಇದ್ದಂಥ ನಮ್ಮವರು ನಮ್ಮ ಜೊತೆನೇ ಇದ್ದಂತಹ ನಮ್ಮವರ ಒಂದು ದ್ರೋಹತನದಿಂದ, ವೀರತನದಿಂದಂತೂ ಅವ್ರು ಗೆಲ್ಲೋದಕ್ಕಿಂತ ಹೆಚ್ಚಾಗಿ ನಮ್ಮವರು ಮಾಡ್ತಾ ಇದ್ದಂಥ ನಮಗೆ ಮಾಡ್ತಾ ಇದ್ದಂಥ ದ್ರೋಹ ಏನಿದೆಯಲ್ಲ, ಈ ದ್ರೋಹದಿಂದ ಏನಾಗ್ತಿತ್ತು ಅಂತಂದರೆ ನಮಗೆ ಅವರನ್ನು ಗೆಲ್ಲೋದಕ್ಕೆ ಅಸಾಧ್ಯ ಆಗ್ತಿತ್ತು. ಸೊ ಅದೇ ರೀತಿಯಲ್ಲಿ ಈ ದ್ರೋಹಗಳನ್ನು ಮಾಡ್ತಾ 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 ಅನೇಕ ರಾಜರು ಸಾಮಂತರು ಇವರೆಲ್ಲರೂ ಕೂಡ ಸೋಲ್ತಾ ಹೋಗ್ತಾಯಿದ್ರು. ಆಗ ಫ್ರೆಂಚರು ಏನು ಮಾಡ್ತಾಯಿದ್ರು ಅಂತಂದರೆ ಇವ್ರನ್ನೆಲ್ಲನೂ ಕೂಡ ಆ ಯುದ್ಧ ಕೈದಿಗಳನ್ನಾಗಿ ಬಳಸ್ಕೊಳ್ತಾಯಿದ್ರು. ಈ ಯುದ್ಧ ಕೈದಿಗಳನ್ನ ತೆಗೆದುಕೊಂಡೋಗಿ ಏನು ಮಾಡ್ತಾಯಿದ್ರು ಅಂತಂದರೆ ಅವರಿಗೆ 3 ರೀತಿಯಾದಂಥ ಆಪ್ಷನ್ಸ್ ಕೊಡ್ತಾಯಿದ್ರು. 3 ರೀತಿಯಲ್ಲಿ ಅವರಿಗೆ ಅವಕಾಶಗಳನ್ನು ಕೊಡ್ತಾಯಿದ್ರು. ಈ 3 ರೀತಿಯಲ್ಲಿ ನೀನು ಸ್ವತಂತ್ರನಾಗಿರಬಹುದು. ಮೊದಲನೇದು ಏನು ಅಂತನ್ನೋದಾದರೆ, ಮೊದಲನೇದು ಸ್ವತಂತ್ರತೆ ಹೆಂಗೆ ಬರುತ್ತೆ ನಿನಗೆ ಅಂತಾರೆ, ಅವರು ಅವನನ್ನು ನೋಡಿ ಅವನಿಗೆ ಇಷ್ಟು ಹೇಳ್ಬಿಡೋರು, ನೀನಿಷ್ಟು ಅರ್ಧ kg 1/4 kg 1 kg ಚಿನ್ನವನ್ನು ತಂದು ಕೊಟ್ಟರೆ ನಿನ್ನನ್ನು ಸ್ವತಂತ್ರವಾಗಿರೋದಕ್ಕೆ ಬಿಡ್ತೀನಿ ಅಂತ ಹೇಳೋರು. ಆಯಿತು. ಎರಡನೇ ಆಪ್ಷನ್ನು ಏನು ಅಂತಂತಂದಾಗ, ನೀನು ಅಷ್ಟು ಚಿನ್ನವನ್ನು ಕೊಡೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೀನೇನು ಮಾಡಬೇಕು, ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಬೇಕು. ಆಗಕ್ಕೆ ನಿನ್ನ ಮನಸ್ಸು ಒಪ್ಪಲಿಲ್ಲ ಅಂತ ಹೇಳಿದ್ರೆ, ಮೂರನೇದು, ನಮಗೆ ಮೋಜು ಮಸ್ತಿ ಅಂದರೆ ಬಹಳ ಇಷ್ಟ, ಮತ್ತೊಬ್ಬರನ್ನ ಕೊಂದು ಆನಂದಿಸೋದು ಅಂದರೆ ಬಹಳ ಇಷ್ಟ, ಹಾಗಾಗಿ ಬಯಲಲ್ಲಿ ನಿನ್ನನ್ನು ಓಡೋಕ್ಕೆ ಬಿಡ್ತೀವಿ, ನಿನಗೆ ತಾಕತ್ತಿದ್ರೆ ಓಡಿ ನಾವು ಹೊಡೆಯುವಂಥ ಗುಂಡನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಅಂದರೆ ತಪ್ಪಿಸ್ಕೊಂಡು ನೀನು ಓಡ್ಬೋದು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು ಫೆನ್ಸಿಂಗ್ ಹಾಕ್ಬಿಟ್ಟಿರ್ತಾರೆ. ಆ ಫೆನ್ಸಿಂಗನ್ನು ದಾಟಿಬಿಟ್ರೆ ಅವನು ಬದುಕೊಂಡಂಗೆ. ಆ ಫೆನ್ಸಿಂಗ್ ದಾಟೋಕ್ಕಿಂತ ಮುಂಚೆ ಇವರೇನಾದ್ರು ಬುಲೆಟನ್ನು ಹೊಡೆದ್ರೆ ಅವನು ಸತ್ತಂಗೆ. ಹಾಗಿತ್ತು ನೋಡಿ. 3 ರೀತಿಯಲ್ಲಿ ಇವರಿಗೆ ಬದುಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಏನು ಮಾಡೋರು, ಯುದ್ಧ ಕೈದಿಗಳು ಆಯಿತು ಅಂತಂತ ಹೇಳಿ ಹೊರಡೋರು. 6 ತಿಂಗಳು ಬಿಟ್ಟಾದಮೇಲೆ ಇವರು ಮತ್ತೆ ವಾಪಸ್ ಬರಬೇಕು. ಬಂದಾಗ 3 ಇತ್ತು ಅವಕಾಶ. ಏನು, ಒಂದು ಚಿನ್ನವನ್ನು ಕೊಟ್ಟು ಅವರು ಪರಿಪೂರ್ಣವಾಗಿ ಬಿಡುಗಡೆಯನ್ನು ಹೊಂದಬಹುದು. ಇಲ್ಲದೆ ಹೋದರೆ ಅವರ ಮತಕ್ಕೆ ಮತಾಂತರವಾಗಬಹುದು. ಇಲ್ಲವಾದರೆ ಅರ್ಧ ಕಿಲೋಮೀಟರ್ ಒಳಗೆ ಓಡಿ ಇವರು ಆ ಫೆನ್ಸಿಂಗ್ ಅಥವಾ ಆ ಗೋಡೆಯನ್ನು ದಾಟಿಬಿಟ್ರೆ ಬದುಕೋಬೋದಾಗಿತ್ತು. ಬದುಕೋದಕ್ಕೆ ಅವಕಾಶ ಕೊಡ್ತಿದ್ರೇನೋ. ಅವು ಓಡಬೇಕಾದ್ರೆ ಒಬ್ಬನೇ ಶೂಟ್ ಮಾಡ್ತಿದ್ದ, 100 ಜನ ಸೇರ್ಕೊಂಡು ಶೂಟ್ ಮಾಡೋರು. ಒಬ್ಬ ಓಡ್ತಾ ಇದ್ರೆ 100 ಜನ ಅವರಿಗೆ ಮೋಜು ಮಸ್ತಿ, ಮತ್ತೊಬ್ಬರನ್ನ ಕೊಲ್ಲೋದು ಅಂದರೆ ಮೋಜು ಮಸ್ತಿ. ಈ ಮೋಜು ಮಸ್ತಿಗೋಸ್ಕರ 100 ಜನ ಕಾಯ್ತಾ ಇರೋರು. ಯಾರು ಒಪ್ಕೊಳ್ಳಲ್ವಾ, ಸರಿ ಅವನು ಇವತ್ತು ಓಡಕ್ಕೆ ಬಿಡೋಣ, ಬುಲೆಟ್ ಹೊಡಿಯೋಣ, ಕೊಂದು ಸಾಯಿಸೋಣ, ಈ ರೀತಿ ಮನೋಭಾವ ಇರೋದು. ನಮ್ಮ ಸೈನಿಕರು ಎಷ್ಟು ನಿಯತ್ತಾಗಿರ್ತಾಯಿತ್ತು ಅಂತಂತಂದರೆ, ಆಯಿತು ಅಂತ ಹೇಳಿ ಹೋಗೋರು 6 ತಿಂಗಳೊಳಗೆ ಹುಡುಕೋರು ಮಾಡೋರು ಯಾರಿಗೆ ಸಾಧ್ಯ ಆಗ್ತಿತ್ತೋ ಅವರು ಒಂದಷ್ಟು ಚಿನ್ನವನ್ನು ಪಡ್ಕೊಂಡೋಗಿ ಕೊಟ್ಟುಬಿಟ್ಟು ಅವ್ರು ಕೇಳಿದಷ್ಟು ಚಿನ್ನವನ್ನು ಕೊಟ್ಟು ಬಿಡುಗಡೆಯನ್ನು ಹೊಂದಿ ಬರ್ತಾಯಿತ್ತು. ಎರಡನೇ ಆಪ್ಷನ್ ಇತ್ತಲ್ಲ, ಅದಕ್ಕೆ ಯಾರೂ ಒಪ್ಪುತ್ತಾ ಇರಲಿಲ್ಲ. 3ನೇ ಆಪ್ಷನ್ನು ಎಸ್ ರೆಡಿ. ಏನು ಎರಡನೇ ಆಪ್ಷನ್ನು, ಮತಾಂತರವಾಗುವಂಥದ್ದು. ಮತಾಂತರ ಆಯಿತು ಅಂತಂದರೆ ಏನಾಗುತ್ತೆ, ಅವರಿಗೆಲ್ಲ ಸಕಲ ಸವಲತ್ತುಗಳನ್ನು ಕೊಡ್ತೀವಿ, ನೀವು ಮತಾಂತರ ಆಗಿಬಿಡಿ, ಕ್ರಿಶ್ಚಿಯಾನಿಟಿಗೆ ಬಂದುಬಿಡಿ, ನಿಮ್ಮನ್ನು ನಾವು ನೋಡ್ಕೊಳ್ತೀವಿ, ನಿಮಗೇನು ಬೇಕಾಗಿದೆ ಎಲ್ಲವೂ ನಾವು ಕೊಡ್ತೀವಿ ಅಂತ ಹೇಳೋರು. 3ನೇ ಆಪ್ಷನ್ ಏನಿತ್ತು, ಓಡಬೇಕು, ಜೀವವನ್ನು ಉಳಿಸ್ಕೋಬೇಕಾಗಿತ್ತು. ಅರ್ಧ ಕಿಲೋಮೀಟ್ರ್ ಒಳಗೆ ಓಡಬೇಕು, ಜೀವವನ್ನು ಉಳಿಸ್ಕೋಬೇಕಾಗಿತ್ತು. ಅಷ್ಟೊಳಗಾಗಲಿಲ್ಲ ಅಂತ ಹೇಳಿದ್ರೆ ಅವ್ರು ಶೂಟ್ ಮಾಡಿ ಸಾಯಿಸೋವಂಥವ್ರು. ಈ 3ನೇ ಆಪ್ಷನಿಗೆ ಜನ ಒಪ್ಕೊಳ್ಳೋರು. ಆಯಿತು ಸ್ವಾಮಿ, ನಮ್ಮ ಕೈಲಿ ಚಿನ್ನ ಕೊಡೋಕ್ಕಾಗ್ತಾಯಿಲ್ಲ, ನಾವು ಕೊಡೋದು ಆಗ್ತಾಯಿಲ್ಲ, ಆಯಿತು. 2ನೇದು ಮತಾಂತರ, ಖಂಡಿತವಲ್ಲೂ ನಾವು ಆಗಲ್ಲ ಅಂತಂದು. 3ನೇದು ಆಯಿತು, ನಾನು ಓಡ್ತೀನಿ, ಭಗವಂತನ ಇಚ್ಛೆ, ತಾಕತ್ತಿತ್ತು ಅಂತಲೇ ನಾನು ಪಾರಾಗ್ತೀನಿ, ಇಲ್ಲಾಂದರೆ ನಿಮ್ಮ ಗುಂಡಿಗೆ ಬಲಿ ಆಗ್ತೀನಿ ಅಂತಂತ. ಸೊ ಈ ರೀತಿಯಾಗಿ ಎಷ್ಟೋ ಜನ ತಾವು ಮತಾಂತರ ಆಗುವ ಬದಲು ಪ್ರಾಣ ಬಿಡುವುದೇ ಲೇಸು ಅಂತ ಹೇಳ್ತಾ ಇರ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇರ್ತಾನೆ, ಯಾವುದೇ ಕಾರಣಕ್ಕೂ ನಿನ್ನ ಸ್ವಧರ್ಮವನ್ನು ಬಿಡಬೇಡ ಅಂತ ಹೇಳ್ತಾನೆ. ಸ್ವಧರ್ಮ ಅಂತಂತಂದರೆ ಬರೀ ಇದೊಂದು ಮಾತ್ರ ಅಲ್ಲ, ದೇವರು ದಿಂಡ್ರು ಮಾತ್ರ ಅಲ್ಲ, ನೀನು ಇರುವಂತಹ ಕೆಲಸ ಕಾರ್ಯಗಳಿಂದನೂ ಕೂಡ ನಿನ್ನ ಅನಾದಿ ಕಾಲದಿಂದ ಏನು ಬಂದಿದೆಯಲ್ಲ, ನಿನ್ನ ದುಡಿಮೆಯ ಧರ್ಮ ಏನು ಬಂದಿಲ್ಲ, ಆ ದುಡಿಮೆಯ ಧರ್ಮವನ್ನು ಬಿಡಬೇಡ ಅಂತನೂ ಕೂಡ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಸೊ ಹಾಗಾಗಿ ಇವರೇನು ಮಾಡೋರು, ಓಡೋರು, ಸಾಧ್ಯವಾದರೆ ತಪ್ಪಿಸ್ಕೊಳ್ಳೋರು, ಇಲ್ಲದ್ರೆ ಸಾಯೋರು. ಆದರೆ ಇವತ್ತು ನಮಗೆ ಆ ಒಂದು ಪರಿಸ್ಥಿತಿ ಇಲ್ಲವೇ ಇಲ್ಲ.
ನಮ್ಮ ಭಾರತೀಯರಿಗೆ ಇವತ್ತು ಅಂಥ ಪರಿಸ್ಥಿತಿ ಇದೆಯಾ? ನಮಗೆ ಖಂಡಿತವಾಗ್ಲೂ ಇಲ್ಲ. ನಮ್ಮನ್ನು ಯಾರೂ ಹೆದರ್ಸೋಕ್ಕೂ ಆಗಲ್ಲ, ಬೆದರಿಸೋಕ್ಕೂ ಆಗಲ್ಲ, ಗುಂಡಿಟ್ಟು ಕೊಲ್ಲೋಕ್ಕೂ ಆಗಲ್ಲ. ಆದರೂ ಕೂಡ ಅದೆಷ್ಟು ಜನ ಅಕ್ಕಿಗಾಗಿ, ಹಣಕ್ಕಾಗಿ, ಮತ್ತೊಂದು ಮಗದೊಂದು ಸೌಕರ್ಯಕ್ಕಾಗಿ ತಮ್ಮ ಮತವನ್ನು ಬದಲಾಯಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು ಸರಿನಾ? ಖಂಡಿತವಾಗ್ಲೂ ಸರಿ ಅಲ್ಲ. ಎಲ್ಲ ದೇವತೆಗಳು ಒಂದೇ ಅಂತ ನಾವು ಹೇಳ್ತಾ ಇದ್ದೀವಿ, ನಿಜ, ರೈಟ್. ಹಾಗಾಗಿ ನಿನ್ನ ಮೂಲ ಸ್ವರೂಪ, ಮೂಲ ಧರ್ಮವನ್ನು ಬಿಟ್ಟು ಹೋಗುವಂಥದ್ದು ಹೇಳಿತನ ಅಲ್ವೇ? ಮೂಢತನ ಅಲ್ವೇ? ಹೆಡ್ಡತನ ಅಲ್ವೇ? ಯಾಕೆ ಬೇಕಾಗಿತ್ತು? ದುಡಿದು ಪಡೆಯೋದಕ್ಕೆ ತಾನೇ ಭಗವಂತ ನಮ್ಮನ್ನು ಭೂಮಿ ಕಳಿಸಿರೋದು. ನನಗೆ ಏನು ಬೇಕಾಗಿದೆಯೋ ಅದನ್ನು ಪಡೆಯೋದಕ್ಕೆ, ದುಡಿಯೋದಕ್ಕೆ, ಬೇಕಾಗಿರೋದನ್ನು ಪಡೆಯೋದಕ್ಕೆ, ಬೇಕಾಗಿರೋದನ್ನು ಅನುಭವಿಸೋಕ್ಕೆ ಎಲ್ಲ ರೀತಿಯಾದಂಥ ನನಗೆ ಶಕ್ತಿ, ಚೈತನ್ಯ, ಸಾಮರ್ಥ್ಯವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ಇದರ ಒಳಗೆ ಇರುವಂಥವನು ಯೇಸು ಆಗಿರ್ಬೋದು, ಅಲ್ಲ ಆಗಿರ್ಬೋದು, ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಯಾರೇ ಆಗಿರ್ಬೋದು. ನಿನ್ನ ಅಂತರಂಗದಲ್ಲಿರುವಂಥ ದೇವರನ್ನು ನೀನು ಏನು ಮಾಡ್ಕೋಬೇಕು? ಅಂತರಂಗದಲ್ಲಿರುವ ದೇವರನ್ನು ನೀನು ನೆನೆಸ್ಕೊಂಡು ನಮ್ಮ ಶ್ರಮವನ್ನು ನಾವು ಪಡಬೇಕು. ನಮ್ಮ ಶ್ರಮವನ್ನು ಪಟ್ಟಾಗ ಶ್ರಮಕ್ಕೆ ತಕ್ಕ ಬೆಲೆ ಇದ್ದೇ ಇರುತ್ತೆ, ಶ್ರಮಕ್ಕೆ ತಕ್ಕ ಫಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ದೇವರು, ಆ ದೇವರು, ಆ ದೇವರು, ಈ ದೇವರು ಅಂತ ಮತಗಳನ್ನು ಬದಲಾಯಿಸ್ಕೊಂಡು ಮಾಡಿಕೊಂಡು ಇಲ್ಲಿರತಕ್ಕಂತಹ ಮೂಲ ಧರ್ಮಕ್ಕೆ ದ್ರೋಹವನ್ನು ಬಗೆಯುವಂತಹದ್ದು ಖಂಡಿತವಾಗಲೂ ಕೂಡ ನೀವು ಯಾವ ದೇವರನ್ನು ಬೇಕಾದ್ರೂ ನಂಬಿರಿ, ಆ ದೇವರೇ ನಿಮ್ಮನ್ನು ಮೆಚ್ಚೋದಿಲ್ಲ, ಆ ದೇವರು ಕೂಡ ನಿಮ್ಮನ್ನು ಮೆಚ್ಚೋದಿಲ್ಲ. ಹಾಗಾಗಿ ನಾನು ಹೇಳ್ತೇನೆ ಅಂತಂದರೆ, ನಾವು ಯಾವ ಮತದಲ್ಲಿರ್ತೀವೋ, ಯಾವ ಪಂಕ್ತದಲ್ಲಿರ್ತೀವೋ, ಯಾವುದು ನಮ್ಮ ಮೂಲ ಮಾತೃ ದೈವವಾಗಿರುತ್ತೋ, ಮೂಲ ಮಾತೃ ಸಂಸ್ಕೃತಿ ಆಗಿರುತ್ತೋ, ಮೂಲ ಮಾತೃ ಭಾಷೆ ಆಗಿರುತ್ತೋ, ಅದಕ್ಕೆ ನಾವು ಗೌರವವನ್ನು ಕೊಡ್ತಾ ಈ ನಮ್ಮ ಮಾತೃಭೂಮಿಯನ್ನು ಕಾಪಾಡುವಂತಹ ಗುರುತರವಾದಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ವಹಿಸ್ಕೋಬೇಕಾಗುತ್ತೆ. ವಹಿಸ್ಕೊಂಡು ಹೋದಾಗ ಮಾತ್ರ ಜೀವನದಲ್ಲಿ ನಾವು ಶ್ರೇಯಸ್ಸನ್ನು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಮತಗಳನ್ನು ಬದಲಾಯಿಸೋದ್ರಿಂದ ಖಂಡಿತವಾಗ್ಲೂ ಅಲ್ಲ. ಏನನ್ನು ಬದಲಾಯಿಸ್ಕೋಬೇಕು? ನಾವು ಮನಸ್ಸನ್ನು ಬದಲಾಯಿಸ್ಕೋಬೇಕು. ಮನಸ್ಸನ್ನು ಬದಲಾಯಿಸ್ಕೊಂಡು ನಾನು ಉನ್ನತಿಯ ಎಡೆಗೆ, ಉನ್ನತಿಯ ಕಡೆಗೆ, ಉನ್ನತಿಯ ಪಥದಲ್ಲಿ, ಉನ್ನತಿಯ ದೀರ್ಘವಾದಂಥ ಆ ಸುದೀರ್ಘವಾದಂಥ ಪಯಣದಲ್ಲಿ ನಾನು ಹೋಗಬೇಕು ಅನ್ನೋಂಥ ಒಂದು ನನ್ನ ಮನಸ್ಸನ್ನು ಬದಲಾವಣೆ ಮಾಡ್ಕೋಬೇಕು. ನನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡ್ರೆ ನಾನು ಖಂಡಿತವಾಗಲೂ ಕೂಡ ಯಾವುದೇ ಮತದಲ್ಲಿದ್ದರೂ ಸರಿ, ಯಾವುದೇ ಪಂಕ್ತದಲ್ಲಿದ್ದರೂ ಸರಿ, ಯಾವುದೇ ಧರ್ಮದಲ್ಲಿದ್ದರೂ ಸರಿ, ಮಾತೃಭೂಮಿಗೆ ದ್ರೋಹವನ್ನು ಬಗೆಯದೆ ನೀವು ನಿಷ್ಕಳಂಕರಾಗಿ, ನಿಷ್ಠರಾಗಿ ಕಷ್ಟವನ್ನು ಪಡ್ತಾ ಹೋಯಿತು ಅಂತಂತಂದರೆ ಆ ಪ್ರಕೃತಿ ಅನ್ನೋಂಥದ್ದು ನಮಗೆ ಬೇಕಾಗಿರೋಂಥ ಫಲವನ್ನು ಕೊಡ್ತಾ ಹೋಗುತ್ತೆ. ಆ ಫಲವನ್ನು ಪಡೆಯೋಣ. ನೀವು ಎಲ್ಲರೂ ಕೂಡ ಭಾರತ ಮಾತೆಯನ್ನು ಪ್ರೀತಿಸೋಣ, ಭಾರತ ಮಾತೆಗೆ ಗೌರವವನ್ನು ಕೊಡೋಣ. ಭಾರತ ಮಾತೆಯ ರಕ್ಷಣೆ ನಮ್ಮ ರಕ್ಷಣೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಯಾಕೆ ರಾಷ್ಟ್ರ ಅಂತ ಕರಿತಾ ಇದ್ದೀವಿ ಅಂತ ಅನ್ನೋದನ್ನು ಇವತ್ತು ಅರ್ಥ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ. ಯಾಕಂದರೆ ನಮ್ಮ ಮೂಲ ಸನಾತನ. ಈ ಸನಾತನದಿಂದ ಬಂದಿರುವಂತಹ ಈ ದಿವ್ಯ ಜ್ಞಾನವನ್ನು ನೀವೆಲ್ಲ ಪಡ್ಕೊಂಡು ಉತ್ತಮರಾಗಿ, ಉತ್ತಿಷ್ಠರಾಗಿ ಬಹಳತಾ ಬದುಕ್ತಾ ಇನ್ನಷ್ಟು ಜನಕ್ಕೆ ನಾವು ಸನ್ಮಾರ್ಗವನ್ನು ತೋರಿಸುವಂತಹ ಅತ್ಯುತ್ತಮವಾದಂಥ ಕಾರ್ಯವನ್ನು ಮಾಡೋದಕ್ಕೋಸ್ಕರ ನಾವು ಈ ಭೂಮಿ ಮೇಲೆ ಜನ್ಮವನ್ನು ತಾಳಿ ಬಂದಿದ್ದೀವಿ. ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸ್ಕೊಳ್ಳೋಣ. ಹಾಗಾಗಿ ನೀವೆಲ್ಲರೂ ಕೂಡ ವಿವೇಕ ವೀರರಾಗಿ ಧೀರರಾಗಿ ಶೂರರಾಗಿ ಭಾರತ ಮಾತೆಯ, ಭಾರತ ರಾಷ್ಟ್ರದ ರಕ್ಷಣೆಯನ್ನು ಗುರುತರವಾದ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಣ. ಭಾರತ ಮಾತೆ ನಮಗೆಲ್ಲವನ್ನು ಕೂಡ ಸಕಲ ಸಂಪತ್ತುಗಳನ್ನು ಕರುಣಿಸ್ತಾ ಇದ್ದಾಳೆ. ಹಾಗಾಗಿ ಆ ಭಾರತ ಮಾತೆಗೆ ವಂದನೆ, ಕನ್ನಡಾಂಬೆಗೆ ವಂದನೆ. ಜೈ ಹಿಂದ್.